ಹಿಂದಿ ರಾಜ್ಯಗಳಿಂದ ಬಂದವರಿಗೆ ಎಷ್ಟು ದುರಹಂಕಾರ ಅನ್ನೋದಕ್ಕೆ ನಾನು ಒಂದು ಉದಾಹರಣೆ ಹೇಳ್ತೀನಿ ಕನ್ನಡಿಗರೇ. ಮಂಡ್ಯ ಜಿಲ್ಲೆ 100ಕ್ಕೆ 100ರಷ್ಟು ಕನ್ನಡ ಮಾತಾಡುವಂತ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಒಂದು ಹೋಬಳಿಯಲ್ಲಿ ಒಬ್ಬ ರೈತ ಬ್ಯಾಂಕಿಗೆ ಹೋಗಿ ನನಗೆ ಒಂದಷ್ಟು ಸಾಲ ಬೇಕು ಅಂತ ಕೇಳುವಾಗ ಅಲ್ಲಿ ಇದ್ದಂತ ಮ್ಯಾನೇಜರ್ ಹೇಳಿದ್ದೇನು, ನಿನಗೆ ಹಿಂದಿ ಗೊತ್ತಿದೆಯಾ? ಹಿಂದಿ ಮಾತಾಡು, ಹಾಗಾದ್ರೆ ನಿನಗೆ ಸಾಲ ಕೊಡ್ತೀನಿ, ಇಲ್ಲದೆ ಹೋದ್ರೆ ಹಿಂದಿ ಕಲ್ತ್ಕೊಂಡು ಬಾ, ಆಮೇಲೆ ನೋಡೋಣ ಅಂತ ಹೇಳಿ ಹಿಂದಿಯಲ್ಲಿ ದುರಹಂಕಾರದ ಉತ್ತರವನ್ನ ಈ ನೆಲದ ರೈತನಿಗೆ ಕೊಡ್ತಾನೆ ಅನ್ನೋದಾದ್ರೆ ಈ ಹಿಂದಿ ಭಾಷಿಕರನ್ನ ನಾವು ಸಹಿಸ್ಕೋಬೇಕಾ? ಅವ್ರನ್ನ ಇಲ್ಲಿ ವ್ಯಾಪಾರ ಮಾಡ್ಲಿಕ್ಕೆ ಬಿಡಬೇಕಾ? ಅವ್ರನ್ನ ಇಲ್ಲಿ ಉದ್ಯೋಗ ಮಾಡ್ಲಿಕ್ಕೆ ಬಿಡಬೇಕಾ? ಹಾಗಾಗಿ ಕನ್ನಡಿಗರು ಜಾಗೃತರಾಗಬೇಕು, ಎಚ್ಚೆತ್ಕೋಬೇಕು. ಇಡೀ ರಾಜ್ಯದಲ್ಲಿ ಕನ್ನಡಿಗರೇ ಸಾರ್ವಭೌಮ, ಕನ್ನಡ ಭಾಷೆಯೇ ಸಾರ್ವಭೌಮ ಭಾಷೆ, ಕನ್ನಡಿಗರ ಬದುಕೆ ಸಾರ್ವಭೌಮ ಬದುಕು ಅನ್ನೋವರೆಗೂ ಕರ್ನಾಟಕ ರಕ್ಷಣಾ ವೇದಿಕೆ ಬಿಡೋದಿಲ್ಲ ಅನ್ನೋ ತೀರ್ಮಾನಕ್ಕೆ ನಾವು ಬಂದಿದ್ದೀವಿ. ಅದಕ್ಕೆ ಹೇಳ್ತಾ ಇದ್ದೀನಿ, ಫೆಬ್ರವರಿ 1ನೇ ತಾರೀಕು ಫ್ರೀಡಂ ಪಾರ್ಕ್ ನಲ್ಲಿ ಬಾರಿ ಬೃಹತ್ ಮಟ್ಟದ ಹೋರಾಟ ನಡೀತಾ ಇದೆ. ಬನ್ನಿ, ಇಡೀ ರಾಜ್ಯದ ಮೂಲೆ ಮೂಲೆಯಿಂದ ಕನ್ನಡಿಗರು ಫ್ರೀಡಂ ಪಾರ್ಕ್ ಹೋರಾಟಕ್ಕೆ ಬನ್ನಿ. ಎಲ್ಲ ಕನ್ನಡಿಗರಿಗೆ ಕರೆ ಕೊಡ್ತಾ ಇದೆ. ಯಾಕೆಂದ್ರೆ ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮನಾಗಬೇಕು ಅನ್ನುವ ಕರೆ ಇದು. ಅದಕ್ಕಾಗಿ ಎಲ್ಲವನ್ನ ಧಿಕ್ಕರಿಸಿ ಬನ್ನಿ. ಕನ್ನಡಿಗ, ಕರ್ನಾಟಕ, ಕನ್ನಡ ಅನ್ನೋದು ಉಳಿವಿಗಾಗಿ ಹೋರಾಡಲಿಕ್ಕೆ ಬನ್ನಿ. ಕರೆ ಮಾಡ್ತಾ ಇದ್ದೀನಿ ಕನ್ನಡಿಗರೇ, ಬನ್ನಿ. ಫೆಬ್ರವರಿ 1ನೇ ತಾರೀಕು ಫ್ರೀಡಂ ಪಾರ್ಕ್.